ऑपरेशन करायचं अंदाज जयकार ಧಿಕ್ಕಾರ ಧಿಕ್ಕಾರ ಕೃಷ್ಣಸಿಗೆ ಧಿಕ್ಕಾರ 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 ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ಹೇಳ್ತೀನಿ ಇವ್ರ ಹಿಂದೇನು ಹೇಳ್ತೀನಿ ಜನಗಳು ಇರ್ಬೇಕಂದ್ರೆ ಬೋರಣ್ಣ ತರ ಇರ್ಬೇಕು ಸರ್ ಓನರ್ ಇರ್ಬೇಕಂದ್ರೆ ಬೋರಣ್ಣ ತರ ಇರಬೇಕು ಬೇರೆ ಈ ಗಿರೀಶ್ನಾಥ್ ಹತ್ರ ಓನರ್ ಯಾರಿಗೂ ಬೇಡ ಸರ್ ಇಂಥ ಮನುಷ್ಯರ ಸವಾಸನೆ ಬೇಡ ನಮಗೆ ನಮ್ಮ ಜೀವನ ಹಾಳೋಗ್ಬಿಟ್ಟಿದೆ ಇವರಿಂದ ನಮ್ಮ ಹೆಸರೆಲ್ಲ ಕೆಟ್ಟೋಗ್ಬಿಟ್ಟಿದೆ ಬರೀ ನಿಮ್ಮ ಹೆಸರಿಂದಾನೆ ನಾವು ಎಷ್ಟು ಲಕ್ಷಾಂತರ ರೂಪಾಯಿ ಹಾಕಿರೋದು ಬರೀ ನಿಮ್ಮ ಹೆಸರಿಂದಾನೆ TBR ಬೋರಣ್ಣ ಸರ್ ನನ್ನ ವಯಸ್ಸು ನಿಮ್ಮ ಹತ್ರ ಹೋಗ್ತಾ ಇದ್ರೆ ಧೈರ್ಯವಾಗಿ ಕೇಳಿ ನಾವು ಕಾಸು ಹಾಕಿರೋದು ಬಿಲ್ಡಿಂಗ್ಗೆ ನಿಮ್ಮ ಹೆಸರಿಂದ ಗಿರೀಶ್ನಾಥ್ರಿಂದ ಇಲ್ಲ ಎಲ್ಲಿ ಏನಾದರೂ ನಮಗೆ ತೊಂದರೆ ಆದರೆ ನಾವು ನಿಮಗೆ ಇಟ್ಕೊಳ್ಳೋದು ಎಲ್ಲರೂ ನಮಗೆ ಏನಾದರೂ ಫ್ರಾಡ್ ಗಿರೀಶ್ನಾಥ್ ಮಾತ್ರ ನೀವೇ ನಮಗೆ ಎಲ್ಲ ಕಾಸು ಕೊಡಬೇಕು ಇಲ್ಲ ಅಂದರೆ ನಮ್ಮ ಅಂಗಡಿಗಳು ಕೊಡಬೇಕು ಇಲ್ಲ ಅಂದರೆ ನಮಗೆ ಕಾಸು ಕೊಡಬೇಕು ನಾವು ನೆಕ್ಸ್ಟ್ ನಿಮ್ಮ ಮನೆಗೂ ಬರ್ತೀವಿ ಫಸ್ಟು ಗಿರೀಶ್ನಾಥ್ ಸೆಕೆಂಡ್ ಬೋರಣ್ಣ ಇಲ್ಲಿ ನೋಡಿ ಇವರು ಡೀಟ್ ನೋಡಿ ಇವರು ಕಂಪ್ಲೇಂಟ್ ಕೊಟ್ಟಿರೋದು 29ಗೆ ಕಂಪ್ಲೇಂಟ್ ಕೊಟ್ಟಿರೋದು ಸರಿಯಾಗಿ ಇಟ್ಕೊಳ್ಳಿ ನೋಡಿ ಸರ್ ಕಮಿಷನರ್ ಹತ್ರ ಕಂಪ್ಲೇಂಟು ಕೊಟ್ಟಿದ್ದೀವಿ ನಾವು ಓಕೆ ಇವಾಗ ಬೋರಣ್ಣ ಅವರು 29 ಇಯರ್ಸ್ ಅವ್ರು ಕೊಟ್ಟಿರ್ಬೋದು ಅದೇನಿದೆ ನಿಮ್ದು ಸಮಸ್ಯೆ ನಮಗೆ ಗೊತ್ತಿಲ್ಲ ಇವು ಓಕೆ ಮಾಡಿಬಿಡಿ ಸರ್ ಹಂಗೆ ಅವನಿಗೆ ಇದ್ರೆ ಒಂದು ಸತಿ ಬಂದರನು ಬಂದು ಇಲ್ಲಿ ಮಾತಾಡ್ಬೋದಿತ್ತು ಏನಾಗಿದೆ ಅಂತ ಒಂದು ಸತಿನೂ ಬಂದಿಲ್ಲ ಅವ್ನ ಮಂಚತ್ರದಲ್ಲಿ ಒಂದು ರಾಕ್ಷಸ ಅವನು ನಿಜವಾಗ್ಲೂ ನಾನು ಹೇಳ್ತಿದ್ದೀನಿ ನನಗೆ ಅಷ್ಟು ತೊಂದರೆ ಆಗ್ತಾ ಇದೆ ಈಗ ಅವನ ಮಂಚ ಬೇಸದಲ್ಲಿ ಒಂದು ರಾಕ್ಷಸ ಅವನು ಬಂದು ಅವನು ಏನಾಗಿದೆ ಏನಿಲ್ಲ ಅಂತ ಒಂದು ಮಾತು ಅವನು ಕೇಳಬೇಕಾಯ್ತು ಅವನು ಜನಗಳಿಗೆ ಎಷ್ಟು ಚೆನ್ನಾಗಿದ್ದಾರ ಏನಂತ ಗಿರೀಶ್ನಾಥ್ ಅವರು ಇದಾರಲ್ಲ ಅವನು ಬಂದು ಏನಾಗಿದೆ ಸಮಸ್ಯೆ ಏನಿದೆ ಅಂತ ಬಗೆಹರಿಸೋಣ ಏನೋ ಒಂದು ಮಾತಾಡೋಣ ಅಂತ ಮುಂದೆ ಬರಬೇಕಾಯ್ತು ಅವನು ನಿಜವಾಗ್ಲೂ ಅವನು ಮನುಷ್ಯ ಅಲ್ಲ ಅವನು ಯಾರ ಹತ್ರ ಅವನು ವ್ಯಾಪಾರ ಮಾಡ್ತಾನೆ ಅವನು ಕಳ್ಳ ಅವನು 420 ಅವನು ಕಳ್ಳನೇ ಅವನು ನಿಜವಾಗ್ಲೂ ಅವನು ಕಳ್ಳನೇ ಅವನು ನಾನು ಹೇಳ್ತೀನಲ್ಲ ನೇರ ಒಳಗೆ 21 ದಿವಸ ಆಯಿತು ಇಷ್ಟು ಜನಗಳಿಗೆ ತೊಂದರೆ ಎಲ್ಲ ಕೊಟ್ಟು ಅವನು ಅನುಕೂಲ ಆಗ್ತಾನೆ ಅವನು ನಿಜವಾಗ್ಲೂ ಅವನು ಅನುಕೂಲ ಆಗ್ತಾನೆ ಅವ್ರ ಹೆಂಡತಿ ಮಕ್ಳು ಅಂದ್ರೆ ಅವ್ರ ಹೆಂಡತಿ ಮಕ್ಳೆ ಇವರೆಲ್ಲ ಹೆಂಡತಿ ಮಕ್ಳು ಇಲ್ಲ ಇವರೆಲ್ಲ ಹೆಂಡತಿ ಮಕ್ಳು ಬೀದಿಗೆ ಬಂದ್ಬಿಡ್ಬೇಕಾ ಇದೇನಾ ನ್ಯಾಯ ನಮ್ಮ ಕರ್ನಾಟಕ ನಮ್ಮ ರಾಜ್ಯದಲ್ಲಿ ಈ ಥರ ಮೋಸಗಾರರು ಇದಾರಲ್ಲ ಇದೇನಾ ನ್ಯಾಯ ನಿಜವಾಗ್ಲೂ ಅದು ಜನಗಳು ಇದಕ್ಕೆ ಇದು ಮಾಡಬೇಕು ಯಾರು ಇವ್ರ ಬಿಸ್ನೆಸ್ ಮಾಡ್ತಾರೆ ಇವರೇ ಗಿರೀಶ್ನಾಥ್ ನೋಡಿ ಕಳ್ಳ ಇವ್ರು ಗಿರೀಶ್ನಾಥ್ ಇವನೇ ಇವ್ರ ಯಾರಾದರೂ ವ್ಯವಹಾರ ಮಾಡ್ತಾರೆ ಇವರು ನಿಜವಾಗ್ಲೂ ಹೇಳಿ ವ್ಯವಹಾರ ಮಾಡಬೇಕಾ 2019ರಲ್ಲಿ ಏನೇನು ಕಷ್ಟಪಟ್ಟು ಆ ಟೈಮ್ ಒಳಗೆ ತಗೊಂಡು ಬಂದು ಹಾಕಿರೋದು ದುಡ್ಡಿಗೆ ಈ ಪರಿಸ್ಥಿತಿ ನಮಗೆ ಬರ್ತಿದೆ ಅಂತ ನಿಜವಾಗ್ಲೂ ನಾವು ಯಾರು ತಿಳ್ಕೊಳ್ಳಲಿಲ್ಲ ಇಷ್ಟು ಜನ ಇದ್ದಾರೆ ಏನು ಸುಮ್ಮನೆ ಬಂದಿದ್ದಾರೆ ಇವರೆಲ್ಲ 27 ದಿವಸ ಆಯಿತು ಏನಾಗಿದೆ ಅಂತ ಒಂದು ಸತಿನೂ ಬಂದು ಯಾರು ಕೇಳಲಿಲ್ಲ ಇದಕ್ಕೆ ನ್ಯಾಯ ರೀತಿ ಏನಾದರೂ ದಾರಿ ಇದೆಯಾ ಇದಕ್ಕೆ ನಾವು ಏನು ಮಾಡಬೇಕಂತ ನಾವು ಸ್ಟೇಷನ್ ಅಲ್ಲಿ ಇಲ್ಲಿ ಅಂತ ಬರೇ ಇದೇ ಆಗಿದೆ ಈಗ ಬಂದು ನಾವೆಲ್ಲ ಏನು ಇದು ಮಾಡ್ತಿದ್ದೀವಿ ಅಂದರೆ ಸಂಜಯ್ ನಗರ ಸ್ಟೇಷನ್ಗಳಲ್ಲಿ ನಾವು ಹೋಗಿ ಒಂದು ಕಂಪ್ಲೇಂಟ್ ಇವ್ರ ಮೇಲೆ ದರ್ಜ್ ಮಾಡ್ತೀವಿ ಆಲ್ರೆಡಿ ನಾವು ಕಮರ್ಷಿಯಲ್ ಸ್ಟೇಷನ್ಗಳಲ್ಲಿ ಒಂದು ಕಂಪ್ಲೇಂಟ್ ನಾವು FIR ಮಾಡಿದ್ದೀವಿ ಅವ್ರ ಮೇಲೆ ಆಮೇಲೆ DC ಕಮಿಷನರ್ ಹತ್ರನೂ ಒಂದು ಕ್ಲೋಸ್ ಆದ ತಕ್ಷಣ ಆ ಟೈಮ್ ಒಳಗೆ ಹೋಗಿ ನಾವು ಒಂದು ಕಂಪ್ಲೇಂಟು ಮಾಡಿದ್ದೀವಿ ಒಂದಲ್ಲ ಎರಡಲ್ಲ ಮೂರಲ್ಲ 4-5 ಕಂಪ್ಲೇಂಟ್ ಮಾಡಿದ್ದೀವಿ ಏನು ರೆಸ್ಪಾನ್ಸ್ ತೊಗೊಳ್ತಾ ಇಲ್ಲ ಈಗ ನಮ್ಮ ಮುಂದೆ ಏನಿದೆ ವ್ಯವಹಾರ ಅಂದರೆ ನಾವು ಅಲ್ಲಿ ಮುಂದೆ ಸಂಜಯ್ ನಗರ ಸ್ಟೇಷನ್ಗೆ ಅವರಿಗೆ ಕಂಪ್ಲೇಂಟ್ ಕೊಡಬೇಕು ಅವ್ರ ಮನೆ ಹತ್ರ ಹೋಗಿ ನಾವು ಉಗ್ರಾಟ ಮಾಡಲೇಬೇಕು ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ನಾನು ಈ ಮಾತನ್ನ ಎಲ್ಲ ಇದು ಮಾಡಿ ಜೈ ಕರ್ನಾಟಕ